ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಈ ಬೇಸಿಗೆ ಕಾಲದಲ್ಲಿ ನಾವೊಂದು ಸ್ಪೆಷಲ್ ಐಟಮ್ ಇದೆ. ಆ ಐಟಮ್ ಏನಪ್ಪ ಅಂದರೆ ಆಂಧ್ರ ಉಪ್ಪಿನಕಾಯಿಯನ್ನು ಹೇಗೆ ತಯಾರಿಸೋದು ಅಂತಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ರಂಗಸ್ವಾಮಿ ಜರ್ನಿಗೆ ನೀವು ಇದೇ ರೀತಿಯಾಗಿ ಫಾಲೋ ಮಾಡ್ತಾ ಇದ್ದೀರಿ, ಅದೇ ರೀತಿಯಾಗಿ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್, ಯಾಕಂದರೆ ಒಂದು 2-3 ತಿಂಗಳಾಯಿತು ಯಾವುದೇ ವಿಡಿಯೋ ಬಂದಿಲ್ಲ. ಇವತ್ತು ಒಂದು ಸ್ಪೆಷಲಾಗಿ ನಮ್ಮ ರಂಗಸ್ವಾಮಿ ಜರ್ನಿ ಅನ್ನುವಂತಹ ಚಾನಲ್ನಲ್ಲಿ ಒಂದು ಸ್ಪೆಷಲ್ ಆಗಿರುವಂತಹ ಪಿಕ್ಕಲ್ಸ್ನ ತಯಾರು ಮಾಡೋದು ಹೇಗೆ ಅನ್ನೋದನ್ನು ಒಂದು ಆ ಟಿಪ್ಸ್ನ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರಿದ್ದಾರೆ. ಅವರೇ ನಮ್ಮ ತಾಯಿ, ನಮ್ಮ ಅಜ್ಜಿ ಮತ್ತು ನಮ್ಮ ತಾಯಿ ಮತ್ತು ನನ್ನ ಹೆಂಡತಿ ಹಾಗೂ ನನ್ನ ಮಗಳು, ಇವರೆಲ್ಲರಿಗೂ ಕೂಡ ಇವತ್ತು ಆ ಪಿಕ್ಕಲ್ಸ್ನ ತಯಾರಿಸೋದು ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಈಸಿಯಾಗಿರುವಂತಹ ಟಿಪ್ಸನ್ನು ನಿಮಗೆ ಹೇಳ್ಕೊಡ್ತಾರೆ. ಯಾವ ರೀತಿಯಾಗಿ ಎಷ್ಟು ಪಿಕಲ್ಸ್ಗೆ ಎಷ್ಟು ಖಾರ ಆಗಬೇಕು, ಎಷ್ಟು ಮೆಂತ್ಯ ಆಗಬೇಕು, ಎಷ್ಟು ಅರಿಶಿಣ ಆಗಬೇಕು, ಎಷ್ಟು ಉಪ್ಪು ಆಗಬೇಕು ಅನ್ನೋದನ್ನು ಎಲ್ಲ ವಿವರವಾಗಿರುವಂತಹ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಆ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಸಂಪೂರ್ಣವಾಗಿ ಈಗ ತೋರಿಸ್ತೀನಿ. ಥ್ಯಾಂಕ್ ಯು. ಇವರೇ ನಮ್ಮ ವಂಶದ ಕುಡಿ, ನಮ್ಮ ಅಜ್ಜಿ ಮತ್ತು ಇವರ ನಮ್ಮ ತಾಯಿಯವರು ಮತ್ತು ಇವರು ನಮ್ಮ ಹೆಂಡತಿಯವರು ಮತ್ತು ಇವರು ನನ್ನ ಮಗಳು. ಹೀಗೆ ಒಟ್ಟಾರೆಯಾಗಿ ಇದು ಪಿಕ್ಕಲ್ಸು, ಇದು ಖಾರ, ಇದು ಉಪ್ಪು ಮತ್ತು ಇದು ಸಾಸಿವೆ ಪುಡಿ, ಇದು ಎಣ್ಣೆ ಮತ್ತು ಇದು ಮೆಂತ್ಯ ಪುಡಿ, ಇದು ಅರಿಶಿಣ ಮತ್ತು ಇವು ಪಿಕ್ಕಲ್ಸ್. ಒಟ್ಟು ಮಾವಿನಕಾಯಿ ಪಿಕ್ಕಲ್ಸು ಎಷ್ಟಿದಾವೆ? ಮಾವಿನಕಾಯಿ ಪಿಕ್ಕಲ್ಸ್ ಇವು 50 ಮಾವಿನಕಾಯಿ ಪಿಕ್ಕಲ್ಸ್ನಿಂದ ಇವತ್ತು ಬೆಳಿಗ್ಗೆ ಈ ಪಿಕ್ಕಲ್ಸ್ನ ಕಟ್ ಮಾಡ್ಕೊಂಡಿದ್ವಿ. ನೀಟಾಗಿ ಕಟ್ ಮಾಡಿದ ನಂತರ ಮತ್ತೆ ಫ್ಯಾನ್ ಕೆಳಗಿಟ್ಟು ನಾವು ಆರಾಕಿದ್ವಿ. ಯಾಕೆಂದರೆ ಈ ಆರಾಕೋದು, ಈ ಪಿಕ್ಕಲ್ಸ್ ಆರೋದ್ರಿಂದ ಇದ್ರ ಮೇಲಿರುವಂತಹ ನೀರಿನ ಅಂಶ, ಈ ನೀರಿನ ಅಂಶ ಅನ್ನುವಂಥದ್ದು ಏನಾಗ್ತದೆ ಅಂದರೆ ಸ್ವಲ್ಪ ಎಲ್ಲ ಆರಬೇಕು. ಯಾವಾಗ ನೀರಿನ ಅಂಶ ಆರಿದಾಗ ಮಾತ್ರ ಇದು ಏನಾಗುತ್ತೆ ಅಂದರೆ ಒಳ್ಳೆ ಪಿಕ್ಕಲ್ಸ್ ಆಗೋಕ್ಕೆ ಸಾಧ್ಯ ಆಗ್ತದೆ. ನಾವು ಇವತ್ತು ಈ ಪಿಕ್ಕಲ್ಸ್ನ 12 ಗಂಟೆಗಳ ಕಾಲ ನಾವು ಇದನ್ನು ಹಾರಾಕಿದ್ವಿ. ಈ ಆರಿದ ನಂತರ ಇವತ್ತು ಪಿಕ್ಕಲ್ಸನ್ನು ತಯಾರು ಮಾಡೋಕ್ಕೆ ಈಗ ಶುರು ಮಾಡ್ತಾರೆ. ಮೊದಲಿಗೆ ಇದರಲ್ಲಿ ಎಣ್ಣೆ ಕಳಿಸ್ತಾರೆ. ಈಗ ಎಣ್ಣೆ ಫಸ್ಟ್ ಎಣ್ಣೆ ಹಾಕಬೇಕು. ಎಣ್ಣೆ ಯಾಕಂದರೆ ಮೊದಲು ಚೆನ್ನಾಗಿ ಈ ಪಿಕ್ಕಲ್ಸ್ಗೆ ಎಣ್ಣೆ ಮೆತ್ತಿಕೊಂಡಾಗ ಆವಾಗ ನಾವು ಹಾಕಿರುವಂತಹ ಖಾರ ಮತ್ತು ಈ ಸಾಸಿವೆ ಪುಡಿ ಮತ್ತು ಈ ಅರಿಶಿಣ ಪುಡಿ ಮತ್ತು ಈ ಮೆಂತ್ಯ ಪುಡಿ ಎಲ್ಲವುಗಳು ಕೂಡ ಈ ನಮ್ಮ ಪಿಕ್ಕಲ್ಸ್ಗೆ ಅಂಟಿಕೊಳ್ತಾವೆ ಅಂತಂತೇಳಿ ಇವರು ಮೊದಲಿಗೆ ಎಣ್ಣೆ ಹಾಕಿದ್ದಾರೆ. ಎಣ್ಣೆಯನ್ನು ಕಲಿಸ್ತಾ ಇದ್ದಾರೆ. ನೋಡಿ, 90 ವರ್ಷ ವಯಸ್ಸಾದರೂ ಕೂಡ ಅವರು ಎಷ್ಟು ಶಕ್ತಿ ಹಾಕಿ ಇದನ್ನು ಪಿಕ್ಕಲ್ಸ್ನ ತಯಾರು ಮಾಡ್ತಾ ಇದ್ದಾರೆ ನೋಡಿ. ಕೃಷ್ಣಯ್ಯ ಹೃದಯಕ್ಕೂ ಬಾಲಕೃಷ್ಣಯ್ಯ ವಿದುಗೋ ಮಂಗಳಾರತಿ. ಸಾಂಪ್ರದಾಯದ ಪ್ರಕಾರ ಇವರು ನಮ್ಮ ಜಾನಪದ ಹಾಡನ್ನು ಹಾಡ್ತಾ ಅವರು ಈ ಪಿಕ್ಕಲ್ಸನ್ನು ತಯಾರು ಮಾಡ್ತಾರೆ. ಉಪ್ಪಿನಕಾಯಿಯನ್ನು ಹಾಡ್ತಾ ಈ ನಮ್ಮ ಉಪ್ಪಿನಕಾಯಿಗೆ ಎಣ್ಣೆಯನ್ನು ಹಚ್ಚಿಬಿಟ್ರು. ಈಗ ಇದರಲ್ಲಿ ಈ ಬೇಸನಲ್ಲಿರುವಂತಹ ಉಪ್ಪಿನಕಾಯಿಗೆ ಎಣ್ಣೆಯನ್ನು ಬೆರೆಸಿರುವಂಥ ಉಪ್ಪಿನಕಾಯಿಗೆ ಈಗ ಮೆಂತ್ಯ ಪೌಡರ್ ಹಾಕ್ತಾ ಇದ್ದಾರೆ. ಈಗ ಇವರು ನಮ್ಮ ಹಳ್ಳಿಯ ಫೇಮಸ್ ಜಾನಪದ ಗಾಯಕರು. ಯಾರ ಮನೆಯಲ್ಲಿ ಏನೇ ಮದುವೆ ಇರಲಿ ಏನಿರಲಿ, ಮದುವೆ ಮುಂಜಿವಿದ್ರು ಕೂಡ ಹೋಗಿ ಅಲ್ಲಿ ಹಾಡೋರು ಇವರು. ಮತ್ತು ಅದೇ ರೀತಿಯಾಗಿ ಫುಲ್ ಫೇಮಸ್ ಆಗಿರುವಂತಹ ಜೋಡಿಗಳು ಇವರು. ಇವರು ತಾಯಿ, ಇವ್ರ ಮಗಳು. ಆಕೆ ನಮ್ಮಮ್ಮ, ಈಕೆ ನಮ್ಮ ಅಜ್ಜ ಅನ್ಬೇಕು. ಟೇಸ್ಟಿಗೆ ತಕ್ಕ ಹಾಗೆ ಹಾಕ್ಯಬೇಕು ನಾವು. ಅಕಸ್ಮಾತ್ ಉಪ್ಪು ಕಡಿಮೆ ಆಯ್ತು ಅಂದರೆ ಮತ್ತೆ 2-3 ದಿನದಲ್ಲಿ ಮತ್ತೆ ಉಪ್ಪನ್ನು ಟೇಸ್ಟ್ ಮಾಡಿ ಮತ್ತೇನು ಉಪ್ಪು ಆದರೆ ಜಾಸ್ತಿ ಮಾತ್ರ ಹಾಕ್ಯಬಾರ್ದು. ಈ ಕಾಲಿಂಗ ಒಟ್ಟು ಪಿಕಲ್ಸ್ಗೆ ಒಂದು ಬೇಸನಲ್ಲಿ ಮತ್ತು ಇನ್ನೊಂದು ಬೋಗಣಿಯಲ್ಲಿ ನಮ್ಮ ಅಜ್ಜಿ ಮತ್ತು ನಮ್ಮ ತಾಯಿಯವರು ಅದನ್ನೆಲ್ಲ ಪಿಕಲ್ಸ್ನೆಲ್ಲ ರೆಡಿ ಮಾಡಿಬಿಟ್ರು. ಮತ್ತು ಬೆಳಿಗ್ಗೆ ಸ್ವಲ್ಪ ಇವು ಬೆಳ್ಳುಳ್ಳಿ ಪ್ಲಸ್ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಅದನ್ನೆಲ್ಲ ಮತ್ತೆ ತಿರ್ಗಿಸ್ಬಿಡ್ತಾರೆ. ಮತ್ತು 3 ದಿನದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಪಿಕಲ್ಸ್ ಉಪ್ಪಿನಕಾಯಿ, ನಮ್ಮ ಆಂಧ್ರ ಸ್ಟೈಲ್ನ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಮತ್ತು ತಿನ್ನೋಕ್ಕೆ ಬರ್ತೀರಿ ಅಂತಂದರೆ ಕಮೆಂಟ್ ಮಾಡಿ. ಬೇಕಾದ್ರೆ ನಿಮಗೆ ಇಷ್ಟು ಪಿಕ್ಕಲ್ಸನ್ನು, ಇಷ್ಟು ಉಪ್ಪಿನಕಾಯಿಯನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ. ಈ ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.